ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ ಇಲ್ಲಿ ಉಮಾಶ್ರೀ ಇಲ್ಲೇ ಇದ್ದಾರೆ. ಉಮಾಶ್ರೀ 94-95 ಇರಬೇಕಲ್ಲಮ್ಮ. 4 ರೂಪಾಯಿ 25 ಪೈಸೆ ಇದ್ದದನ್ನು 1 ರೂಪಾಯಿ 25 ಪೈಸೆ ಮಾಡಿದ್ದು. 2004-5ರಲ್ಲಿ ನಾನು ನಿಮ್ಮ ಜನಾಂಗದವರಿಗೆ ಮಗ್ಗಗಳಿಗೆ 10 HP ವರೆಗೆ 4 ರೂಪಾಯಿ 25 ಪೈಸೆ ಇತ್ತು ಒಂದು ಯೂನಿಟ್ಗೆ. ಅದನ್ನ 1 ರೂಪಾಯಿ 20 ಪೈಸೆ ಮಾಡಿದವರು ನಮ್ಮ ಸರ್ಕಾರ ಮತ್ತು ನಾನು ಹಣಕಾಸಿನ ಮಂತ್ರಿ ಆಗಿರುವಾಗ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಆಗ ಸುಮಾರು 80% ಜನರಿಗೆ ಕವರ್ ಆಗಿತ್ತು. ಅದಾದ ಮೇಲೆ ಈಗ 10% ಅವರಿಗೆ ಉಚಿತವಾಗಿ 10 HP ವರೆಗೆ ಉಚಿತವಾಗಿ ನಮ್ಮ ರವೀಂದ್ರ ಇಲ್ಲೇ ಇದ್ದಾನೆ ಕಲಬುರಗಿ. ಏನಪ್ಪ ಆಮೇಲೆ 10 HP ಇಂದ 20 HP ವರೆಗೆ ರಿಯಾಯಿತಿ ದರದಲ್ಲಿ 1.25 ಪೈಸೆ ತರನೇ ನೀವು 20 HP ವರೆಗೆ 1 ರೂಪಾಯಿ 25 ಪೈಸೆದವರೆಗೆ ವಿದ್ಯುತ್ ಶಕ್ತಿ ಬಿಲ್ಲನ್ನು 1 ರೂಪಾಯಿ 25 ಪೈಸೆ ಒಂದು ಯೂನಿಟ್ಗೆ ಕೊಡಬೇಕು ಅಂತಕ್ಕಂಥ ಮಾಡಿದದ್ದು ನಮ್ಮ ಸರ್ಕಾರ. ಆಮೇಲೆ ನಿಮಗೆ ರಿಬೇಟ್ ಇತ್ತಲ್ಲ, ಆ ರಿಬೇಟನ್ನು 10% ಇದನ್ನ 20% ಮಾಡಿಕೊಟ್ಟೆ. ರಮೇಶ ಹೇಳ್ಬೇಕು ನೀನು ಇದನ್ನೆಲ್ಲ. ಹತ್ತು ಪರ್ಸೆಂಟ್ ಇದನ್ನ 20% ಮಾಡಿಕೊಟ್ಟೆ. ಆಮೇಲೆ 0% ಬಡ್ಡಿನಲ್ಲಿ 5 ಲಕ್ಷದವರೆಗೆ ಸಾಲ, 5 ಲಕ್ಷದವರೆಗೆ ಸಾಲ ಕೊಡ್ತಕ್ಕಂಥ ಕೆಲಸವನ್ನ. ಆಮೇಲೆ ನೇಕಾರ ಸನ್ಮಾನ ಯೋಜನೆ 5,000 ಮಾಡಿದದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾನೆ. ಆಮೇಲೆ ದೇವರ ದಾಸಿಮಯ್ಯ 11ನೇ ಶತಮಾನದಲ್ಲೇ ವಚನಕಾರರಾಗಿದ್ದಂಥವ್ರು, ಬಸವಣ್ಣವ್ರಿಗಿಂತ ಮುಂಚಿತವಾಗಿ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದದ್ದು ನಮ್ಮ ಸರ್ಕಾರ, ನಾನು ಮುಖ್ಯಮಂತ್ರಿ ಆಗಿರುವಾಗ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಉಮಾಶ್ರೀ ಅವರಿಗೆ MLC ಮಾಡಿ MLA ಮಾಡಿ ಮಂತ್ರಿ 5 ವರ್ಷ ಮಂತ್ರಿ ಆಗಿದ್ದಂಥವರು ಶ್ರೀಮತಿ ಉಮಾಶ್ರೀ ಅವರು ಈಗಲೂ MLCನೇ. ಆಮೇಲೆ 4 ಜನ ನಿಗಮ ಮಂಡಳಿ ಚೇರ್ಮನ್ರುಗಳು, ರವೀಂದ್ರ ಕಲಬುರ್ಗಿ, ಆಮೇಲೆ ತಿಪ್ಪೇಸೆಲ್ಲ ಮೂರ್ತಿ, ತಿಪ್ಪೇಸು ಎಲ್ಲಪ್ಪ, ತಿಪ್ಪೇಸ ಇಲ್ಲೇ ಇದನ್ನ. ಆಮೇಲೆ ಸಾಲ ಮನ್ನಾ ಮಾಡಿಕೊಟ್ಟದ್ದು ನಮ್ಮ ಸರ್ಕಾರ. ಅದರಿಂದ ಯಾರು ನಿಮ್ಗೆ ಉಪಕಾರ ಮಾಡ್ತಾರೆ, ಯಾರು ನಿಮ್ಮ ಜೊತೆ ನಿಲ್ತಾರೆ, ಅವ್ರ ಜೊತೆ ನೀವು ಕೂಡ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈಗ ಎಲ್ಲ ಹಿಂದುಳಿದ ಜಾತಿಯವರಿಗೆ ಜಮೀನು ಕೊಡಬೇಕು ಅಂತೇಳಿ ಸರ್ಕಾರ ಆಲೋಚನೆ ಮಾಡಿ ಬಹುಶಃ ಮುಂದಿನ ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ಬಂದಾಗ ನಿಮ್ಮ ಸಂಘಟನೆಗೂ ಕೂಡ ಜಮೀನನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. 2 ಎಕರೆ ಅಥವಾ 2.5 ಕೊಡ್ಬೋದು, ಜಮೀನು ಕೊಡ್ತೀವಿ. ಆಮೇಲೆ ಸ್ವಾಮೀಜಿಯವರು ಒಂದು ಮಾತನ್ನ ಹೇಳಿದ್ದಾರೆ, ನೇಕಾರರ ಅಭಿವೃದ್ಧಿ ನಿಗಮ ಮಾಡಬೇಕು. ಏನು ಚಪ್ಪಾಳೆನೆ ತಟ್ಟಲ್ವಲ್ಲಯ್ಯ ನೀವು?
ನೇಕಾರರು ಅಂತ ನನ್ನ ಪದ ಉಪಯೋಗಿಸಿರೋದ್ರಿಂದ ನೇಕಾರರ ಅಭಿವೃದ್ಧಿ ನಿಗಮ ಅದು ದೇವಾಂಗನೂ ಸೇರ್ಕತ್ತದೆ. ಅದನ್ನ ನಮ್ಮ ಸರ್ಕಾರದಲ್ಲಿ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ರು. ಆಗ್ಬೋದೇನೆ? ಆಯ್ತು, ಹೋಗಿ ಕೂತ್ಕೊಳ್ಳಿ. ಒಟ್ಟಾರೆ ನಮ್ಮ ಸಮಾಜ ಎಲ್ಲ ಜಾತಿಗಳು, ಎಲ್ಲ ಧರ್ಮದವರು ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ನೀವೆಲ್ಲ ಹಿಂದುಳಿದ ಜಾತಿಗಳು, ಈ ದೇವಾಂಗ ಜಾತಿಗಳು, ನೇಕಾರ ಜಾತಿಗಳು ಇದಾವಲ್ಲ, ಇವೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು. ನೀವೆಲ್ಲರೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹೆಚ್ಚು ಮೇಲಕ್ಕೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದು ಸಾಧ್ಯ ಆಗ್ತಕ್ಕಂಥದ್ದು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದಿಂದ ಮಾತ್ರ. ನಿಮ್ಗೆ ಸಿಗ್ತಕ್ಕಂಥ ಹಕ್ಕುಗಳು ಸಂವಿಧಾನಕವಾಗಿ ಏನೇನು ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಹಕ್ಕುಗಳನ್ನೆಲ್ಲ ಪಡ್ಕೋಬೇಕು ಅನ್ನೋದಾದರೆ, ಅವುಗಳ ರಕ್ಷಣೆ ಆಗಬೇಕಾದ್ರೆ, ಸಂವಿಧಾನದ ರೀತ್ಯ ಆಗಬೇಕು ಅನ್ನೋದಾದರೆ ನೀವೆಲ್ಲರೂ ಕೂಡ ಶಿಕ್ಷಣ, ಸಂಘಟನೆ, ಹೋರಾಟದ ಮೂಲಕ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು 100 ವರ್ಷ ಈ ದೇವಾಂಗ ಸಂಘಟನೆ ಆಗಿ 100 ವರ್ಷ ಆಗಿದೆ. ಇನ್ನೂ ಎತ್ತರಕ್ಕೆ ಬೆಳೀಲಿ, 100 ವರ್ಷಗಳ ಕಾಲ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ದೇವಾಂಗ, ಜೈ ನೇಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.